ನಮಸ್ತೆ ಮೇಡಮ್, ನನ್ನ ಸಿಸ್ಟರ್ ವೀಣಾ ಅಂತ. ಮೇಡಮ್ ಆಕ್ಚುಲಿ ಅವಳಿಗೆ ಬ್ರೆಸ್ಟ್ ಅಲ್ಲಿ ಒಂದು ಗೆಡ್ಡೆ ಆಗಿತ್ತು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳಿ. ಅವಳಿಗೆ ಮದ್ವೆ ಆಗಿ 1 ವರ್ಷಕ್ಕೆ ಅದು ನಮ್ಗೆ ಗೊತ್ತಾಯ್ತು. ಅದು ತುಂಬಾ ಎನ್ಲಾರ್ಜ್ ಆಗ್ತಾ ಇತ್ತು. ಆಮೇಲೆ ಇನ್ನೂ ಮಗು ಆಗಿಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಜಸ್ಟ್ ಅದನ್ನ ಮಾತ್ರ ರಿಮೂವ್ ಮಾಡಿಸಿದ್ವಿ. ಅವಾಗ ಏನಾಯ್ತು, ಅವಾಗ ಯಾರು ನಮ್ಗೆ ರಿಪೋರ್ಟ್ಸ್ ಅಲ್ಲಿ ಏನೇನು ಮೆನ್ಷನ್ ಮಾಡ್ಲಿಲ್ಲ. 2 months ಆದ್ಮೇಲೆ ಮತ್ತೊಂದ್ಸಲ ಸ್ಕ್ಯಾನ್ ಮಾಡ್ತಿದ್ರು, ಯಾಕೆಂದ್ರೆ ಅದ್ರಲ್ಲಿ ಏನಾದ್ರು ಗ್ರೋತ್ ತಪ್ಪಿದ್ಯಾ ಅಂತ ಹೇಳಿ ಕೇಳಲಿಕ್ಕೆ ಅಂತ. ಅವಾಗ ಹೇಳಿದ್ರು ಅಲ್ಲಿಂದ ಎಲ್ಲೋ ಒಂದೇ ಒಂದು ಪಾಯಿಂಟ್ ಆಫ್ ಇದು ಲಂಗ್ಸ್ ಗೆ ಬಂದಿದೆ ಅಂತ ಹೇಳಿದ್ರು. ಸರಿ ಆಯ್ತು, ಅವಾಗಿಂದಾನೇ ಇಲ್ಲಿ ಈ ಕ್ಯಾನ್ಸರ್ ಅನ್ನೋದನ್ನ ಉಟ್ಕೊಂಡಿದೆ ನಮ್ಗಲ್ಲಿ. ಆಮೇಲೆ ಅಲ್ಲಿ ಅವಳಿಗೆ ಕೀಮೋನು ಆಯ್ತು, 2 times ಕೀಮೋ ಮಾಡಿಸಿದ್ವಿ. ಆಮೇಲೆ ಏನ್ ಮಾಡಿದ್ರು ಅವರು, ಅವಳಿಗೆ ಮೆಡಿಸಿನ್ ಏನು ಸಜೆಸ್ಟ್ ಮಾಡ್ಲಿಲ್ಲ. ಇನ್ ಬಿಟ್ವೀನ್ 2 months ಗ್ಯಾಪ್ ಆಗೋಯ್ತು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತೆ ಅವಳಿಗೆ ಪ್ರಾಬ್ಲಮ್. ಅದು ಆಲ್ರೆಡಿ ಸ್ವಲ್ಪ ಸ್ಪ್ರೆಡ್ ಕೂಡ ಆಗೋಯ್ತು ಅವಳಿಗೆ, ನಮಗೂ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ. 1 to 5 ಕೀಮೋಸ್ ಮಾಡಿದ್ದಾರೆ ಡಾಕ್ಟರ್ಸ್. ವೆರಿ ನೆಕ್ಸ್ಟ್ ಇನ್ನೇನು ನೆಕ್ ಮೂವ್ಮೆಂಟ್ ಅಲ್ಲಿ ಹೇಳ್ತಾರೆ, ಈ 5 ಕೀಮೋಸ್ ಮಾಡಿದ್ವಲ್ಲ ಅದೇನು ಯೂಸ್ ಆಗಿಲ್ಲ, ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ನಮ್ಗೆ. ನಾವು ಅಲ್ಲಿಂದಾನೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆಮೇಲೆ ಬಾಯಲ್ಲೆಲ್ಲ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ, ಮೆಡಿಸಿನ್ಗೆ ಒಂದು ಡ್ರಾಪ್ ನೀರ್ ಕೂಡ ಅವಳಗ್ ಕುಡಿಯಕ್ ಆಗ್ತಾ ಇರ್ಲಿಲ್ಲ, ಈ BP ಲೋ ಆಗಿ. ನಾವೆಲ್ಲೋ ಬೇರೆ ಕಡೆ ಟ್ರೈ ಮಾಡಿದ್ರೆ ನಾವು ಅವಳನ್ನ ಉಳಿಸ್ಕೊಂತೀವಿ ಅನ್ನೋದಂತೂ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವ್ ಇವತ್ತು ಇಲ್ಲಿಗೆ ಬಂದಿದೀವಿ.